ಎಲ್ಲರಿಗೂ ನಮಸ್ಕಾರ. ಹೀಗೆ ಒಂದು ಇನ್ಫಾರ್ಮಲ್ ಆಗಿ ಭಾಳ ದಿವಸ ಆಗಿತ್ತಲ್ಲ ತಮ್ಮ ಜೊತೆ ಚರ್ಚೆ ಮಾಡೋಣ ಅಂತ ಕರೆದಿದ್ದೀನಿ. ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ, ನಮ್ಮ ಪೊನ್ನಪ್ಪನವರು ಹಿರಿಯ ನಾಯಕರಿದ್ದಾರೆ, ಅದರಿಂದ ಮಾಜಿ ಜಿಲ್ಲಾಧ್ಯಕ್ಷರು ಕೂಡ ಇದ್ದಾರೆ, ನಮ್ಮ ಇಸ್ಮೇಲ್ ಅವರಿದ್ದಾರೆ, ಸೂರಜ್ ಅವರಿದ್ದಾರೆ. ಏನು ಅಂತ ಉದ್ದೇಶ ಬೇರೇನಿಲ್ಲ. ಮೊದಲನೇದಾಗಿ ಮೊನ್ನೆ ಇಡೀ ನಮ್ಮ ಕ್ಷೇತ್ರದಲ್ಲಿ ಜಿಲ್ಲೆಯಾದ್ಯಂತ ಜನ್ಮದಿನದ ಅಂಗವಾಗಿ ಭಾಳ ಜನಪರವಾದಂಥ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಪಕ್ಷದವರು ಮತ್ತು ವಿವಿಧ ಸಂಘಟನೆಯವರು ಏರ್ಪಾಡು ಮಾಡಿದರು. ಇದರಿಂದ ಎಲ್ಲರಿಗೂ ಕೂಡ ತಾವು ಕೂಡ ಮಾಧ್ಯಮದವರು ಭಾಳ ಚೆನ್ನಾಗಿ ಅದನ್ನೆಲ್ಲವನ್ನು ಕವರ್ ಮಾಡಿದ್ರಿ. ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲ ಸರ್ವ ನಾಡಿನ ಜನತೆಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ನಿನ್ನೆ ನಾನು ನಮ್ಮ ಜಿಲ್ಲಾಧಿಕಾರಿಗಳ CEO ಅವರ ಮತ್ತು ಎಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳ ITDP ಅವರ ಸಮಾಜ ಕಲ್ಯಾಣ ಇಲಾಖೆಯವರ ಸಭೆಯನ್ನು ಕೂಡ ಏರ್ಪಾಡು ಮಾಡಿದ್ದೆ. ಅದರ ಉದ್ದೇಶ ನಮ್ಮ ಭಾಗದಲ್ಲಿ ಅನೇಕ ಬಡ ಕುಟುಂಬಸ್ಥರು ಮತ್ತು ವಿಶೇಷವಾಗಿ ಬುಡಕಟ್ಟು ಜನಾಂಗ ಪರಿಶಿಷ್ಟ ಜಾತಿಯವರಿಗೆ ನಾವು ನಿವೇಶನವನ್ನು ಕೊಡಲಿಕ್ಕಾಗಿಲ್ಲ. ಅಂದರೆ ಅವರಿಗೆ ಒಂದು ಜಾಗ ಕೂಡ ಕೊಡಲಿಕ್ಕಾಗಿಲ್ಲ ಕಳೆದ ಹಲವಾರು ವರ್ಷಗಳಿಂದ. ನಾನು ಬಂದು 2 ವರ್ಷ ನಮ್ಮ ಸರ್ಕಾರ ಆದರೂ ಕೂಡ ನಾವು ಎಲ್ಲೋ ಒಂದು ಕಡೆ ಮನೆಗಳು ಕೊಡುವಂಥದ್ದು ಒಂದು ಭಾಗದಲ್ಲಿ ಈ ಸತಿ 1200 ಮನೆ ವಿರಾಜಪೇಟೆ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ, ಮಡಿಕೇರಿ ಕ್ಷೇತ್ರಕ್ಕೂ ಕೂಡ ಕೊಟ್ಟಿದ್ದಾರೆ. ಆದರೆ ಅದು ಪಂಚಾಯತಿವಾರ ಹಂಚಿಕೆ ಇನ್ನೂ ಆಗಿಲ್ಲ. ಮತ್ತು ನಾವು ಹಕ್ಕುಪತ್ರಗಳನ್ನು ಕೊಡುವಂಥದ್ದಲ್ಲೂ ಕೂಡ ಮಾಡಲಿಕ್ಕೆ ನಮ್ಮ ಕೈನಲ್ಲಿ ಆಗಲಿಲ್ಲ ಅಂತ ಹೇಳುವಂಥದ್ದು ನನ್ನ ಮೇಲೆ ಒಂದು ಒತ್ತಡ ಇತ್ತು. ಅದರಿಂದ ನಿನ್ನೆ ಜಿಲ್ಲಾಧಿಕಾರಿಗಳನ್ನು ಮತ್ತು ಎಲ್ಲ ತಹಸೀಲ್ದಾರರನ್ನ EOಗಳನ್ನ ಎಲ್ಲರನ್ನು ಕರೆದು ವಿರಾಜಪೇಟೆಯಲ್ಲಿ ಒಂದು ಸಭೆಯನ್ನು ನಡೆಸಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಅಭಿಯಾನವನ್ನು ಮಾಡಬೇಕು, ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಿಕ್ಕೆ ಕ್ರಮ ಜರುಗಿಸಬೇಕು ಅಂತೇಳಿ ಸರ್ಕಾರಿ ಜಾಗವನ್ನು ಗುರುತಿಸಿದ್ದೇವೆ. ಬುಡಕಟ್ಟು ಜನಾಂಗದ 1500 ನಿವೇಶನ ರಹಿತರನ್ನು ಗುರುತಿಸಿರುವಂಥವ್ರಿಗೆ ಫಲಾನುಭವಿಗಳನ್ನು ಅವರೆಲ್ಲರಿಗೂ ಕೂಡ ಹಕ್ಕುಪತ್ರವನ್ನು ಕೊಡುವಂಥ ಕೆಲಸ ಆಗಬೇಕು ಅಂತ ಹೇಳುವಂಥದ್ದು ಮಾಡಿದ್ದೇವೆ. ಪಟ್ಟಿ ತಯಾರಾಗಿದೆ ಮತ್ತು ಜಾಗಗಳು ಕೂಡ ಗುರುತಿಸಿ ಸರ್ವೆಗಳು ಕಳೆದ 1 ತಿಂಗಳಿಂದ ನಡೆದಂಥ ಸರ್ವೆಯಲ್ಲಿ ಆ ಎಲ್ಲ ಸರ್ಕಾರಿ ಭೂಮಿಯನ್ನು ಯಾವುದೆಲ್ಲ ನಮ್ಮ ಸ್ವಾಧೀನದಲ್ಲಿಲ್ವೋ ಅದೆಲ್ಲವನ್ನು ಕೂಡ ನಮ್ಮ ಸ್ವಾಧೀನಕ್ಕೆ ತಗೊಂಡು ಇವತ್ತು ಬಹುಶಃ ಒಂದು 60 ಎಕರೆಯಷ್ಟು ಜಾಗವನ್ನು ವಿತರಣೆ ಮಾಡಲಿಕ್ಕೆ ನಾವು ತಯಾರಿಯನ್ನು ಮಾಡ್ತಾಯಿದ್ವಿ. ಹಾಗೆ ಬೇರೆ ಪಂಚಾಯತಿವಾರು ಇರುವಂಥ ಎಲ್ಲ 3 ನಮ್ಮ ತಾಲೂಕುಗಳು, ಮಡಿಕೇರಿ ತಾಲೂಕು, ಪೊನ್ನಂಪೇಟೆ ತಾಲೂಕು, ವಿರಾಜಪೇಟೆ ತಾಲೂಕು, ಇಲ್ಲೂ ಕೂಡ ಇರುವಂಥ ಸರ್ಕಾರಿ ಜಾಗ ಮತ್ತು ಸರ್ಕಾರಿ ಜಾಗದಲ್ಲಿ ಈಗಾಗಲೇ ಜನವಸತಿ ಇರುವಂಥಲ್ಲಿ ಅವ್ರಿಗೆ ಯಾವುದೇ ಹಕ್ಕಿಲ್ವೋ ಅವರನ್ನು ಕೂಡ ಗುರುತಿಸಿ ಯಾವ ಥರ ನಾವು ಗ್ರಾಮ ಸಭೆಗಳಲ್ಲಿ ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ಕೊಡುವಂಥದ್ದಾಗ್ಬೋದು ಅಂತ ಹೇಳುವಂಥದ್ದು ಕೂಡ ಭಾಳ ಚರ್ಚೆಯನ್ನು ಮಾಡಿದ್ವಿ. ಬರುವ ಬಹುಶಃ ಇನ್ನೊಂದು 2-3 ತಿಂಗಳ ಒಳಗೆ ಈ ಅಭಿಯಾನವನ್ನು ಮುಕ್ತಾಯಗೊಳಿಸಿ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಈ ರೀತಿಯಾದಂಥ ದೊಡ್ಡ ಸರ್ಕಾರದಲ್ಲಿರುವಂಥವರನ್ನು ಕರೆದು ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಹಕ್ಕುಪತ್ರವನ್ನು ಕೊಡಬೇಕು, ವಿತರಣೆ ಮಾಡಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ಕೈಗೆತ್ತಿಕೊಂಡಿದ್ದೀವಿ. ಅದನ್ನು ಆದಷ್ಟು ಶೀಘ್ರವಾಗಿ ಅನುಷ್ಠಾನಕ್ಕೆ ತರ್ತೀವಿ. ಬಹುಶಃ 2000ಕ್ಕಿಂತ ಹೆಚ್ಚು ಫಲಾನುಭವಿಗಳಿಗೆ ಹಕ್ಕುಪತ್ರ ಕೊಡುವಂಥ ಒಂದು ವಿಶೇಷ ಅಭಿಯಾನ ಇದು ವಿರಾಜಪೇಟೆ ಕ್ಷೇತ್ರದಲ್ಲಿ ನಾವು ಮಾಡ್ತೀವಿ ಅಂತ ಹೇಳುವಂಥ ಒಂದು ಸಂದೇಶವನ್ನು ಕೂಡ ನಾನು ಜನರಿಗೆ ಕೊಡಲಿಕ್ಕೆ ಬಯಸ್ತೇನೆ. ಇದರ ಜೊತೆಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಕೂಡ ಈ ಒಂದು ಸಂದರ್ಭವನ್ನು ಬಳಸ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲೂ ಹೋಗಿ ತಾವುಗಳೇ ಹೋಗಿ ಶೆಡ್ಗಳನ್ನು ನಿರ್ಮಾಣ ಮಾಡೋವಂಥದ್ದಾಗಲಿ ಅಲ್ಲಿ ಹೋಗಿ ಸೇರ್ಕೊಳ್ಳೋವಂಥದ್ದನ್ನು ಮಾಡೋವಂಥದ್ದನ್ನು ಮಾಡಬಾರ್ದು ಅಂತೇಳಿ ಕೂಡ ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಮೊನ್ನೆ ಕೊಳ್ತೋಡು ಬೈಗೋಡಲ್ಲಿ ಸ್ವಲ್ಪ ಪಾಪ ಕಾರ್ಮಿಕ ವರ್ಗದವರು, ಬಡವರು ಅವ್ರು ಹೋಗಿ ಜಾಗದಲ್ಲಿ ನುಗ್ಗಿ ಶೆಡ್ಗಳಾಕ್ಬಿಟ್ಟಿದ್ದಾರೆ. ಅದನ್ನು ಕಂದಾಯ ಇಲಾಖೆಯವರು ತೆರವು ಮಾಡಬೇಕಾಯ್ತು. ಹಾಗೆ ಅಮ್ಮತಿಯಲ್ಲೂ ಕೂಡ ಆಯಿತು. ಇದು ಯಾವುದನ್ನು ಮಾಡಲಿಕ್ಕೆ ಹೋಗಬೇಡಿ. ನಾವು ಜಾಗಗಳನ್ನು ಗುರುತಿಸ್ತಾ ಇದ್ದೀವಿ. ಎಲ್ಲರಿಗೂ ನೀವು ಬೇಕಾಗಿರುವಂಥ ಜಾಗದಲ್ಲೇ ಕೊಡಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ಆದಷ್ಟು ನಿವೇಶನ ರಹಿತರಿಗೆ ನಿವೇಶನವನ್ನು ಕೊಡುವಂಥ ಈ ಕಾರ್ಯಕ್ರಮ ಯಶಸ್ಸಾಗಿ ಆಗುತ್ತೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ಅದರಿಂದ ಸ್ವಲ್ಪ ತಾಳ್ಮೆಯಿಂದ ತಾವೆಲ್ಲ ಭಾಳಷ್ಟು ವರ್ಷಗಳಿಂದ ನಿವೇಶನದಿಂದ ವಂಚಿತರಾಗಿರುವಂಥವ್ರು ಸ್ವಲ್ಪ ತಾಳ್ಮೆಯಿಂದ ಕೂಡ ಇರಬೇಕು ಅಂತ ತಮ್ಮ ಮೂಲಕ ಅವ್ರಿಗೆ ಮನವಿಯನ್ನು ಮಾಡ್ತಾಯಿದ್ದೀನಿ. ಇನ್ನು 2-3 ತಿಂಗಳ ಒಳಗೆ
ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡಿ ನಾವು ನಿವೇಶನ ಹಂಚಿಕೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಎರಡನೇ ವಿಚಾರ ಅಂತ ಹೇಳಿದ್ರೆ, ಈ ಮಾನವ ಆನೆ ಸಂಘರ್ಷ ಏನಿದೆ ಇದು ಕಳೆದ 1-2 ತಿಂಗಳಿಂದ ಹೆಚ್ಚಾಗ್ಬಿಟ್ಟಿದೆ. ಮತ್ತು ಆನೆಯ ಸಂಖ್ಯೆ ಕೂಡ ಭಾಳ ಹೆಚ್ಚಾಗಿದೆ. ಅದರಿಂದ 4 DCFಗಳನ್ನು ಸೇರಿದಂತೆ ನಿನ್ನೆ ಸಭೆಯನ್ನು ಏರ್ಪಾಡು ಮಾಡಿ DCF ವೈಲ್ಡ್ ಲೈಫು, DCF ನಾಗರಹೊಳೆ, DCF ಮಡಿಕೇರಿ, DCF ವಿರಾಜಪೇಟೆ ಮತ್ತು ಎಲ್ಲ ACFಗಳು RFಗಳನ್ನು ಕರೆಸಿ ಈಗ ತುರ್ತಾಗಿ ನಾವು ಜರುಗಿಸಬೇಕಾಗಿರುವಂಥ ಕ್ರಮಕ್ಕೆ ನಾನು ಸೂಚನೆಗಳನ್ನು ಕೊಟ್ಟಿದ್ದೇನೆ. ಅದರಲ್ಲಿ ಭಾಳ ಮುಖ್ಯವಾಗಿ ಎಲ್ಲ ವಲಯಗಳಿರುವಂಥ ವಾಹನಗಳನ್ನು ಗುರುತಿಸಿದ್ದೇವೆ. 23 ವಾಹನಗಳು ಲಭ್ಯವಿದೆ ಅಂತ ಹೇಳುವಂಥ ಮಾಹಿತಿಯನ್ನು ನಾವು ಕೊಟ್ಟಿದ್ದಾರೆ. ಮತ್ತು ನಾವು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಏನು ಮಾಡಿದ್ದೀವಿ, ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಅಂತ ಏನು ಮಾಡಿದ್ದೀವಿ, ಮತ್ತು 3 ಇನ್ನೊಂದು ಎಲಿಫೆಂಟ್ಗೇನು ಟಾಸ್ಕ್ ಫೋರ್ಸ್ ಇದೆ, ಮತ್ತು ಹುಲಿಗಿದೆ. ಇದೆಲ್ಲವನ್ನು ಒಳಗೊಂಡು ಒಂದು ಈಗ ಮೊನ್ನೆಯಿಂದ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ವಿ. ಇವತ್ತು ಈ ಎಲ್ಲ ಡಿವಿಷನ್ಗಳಲ್ಲಿರುವಂಥ ವಾಹನಗಳು ಮತ್ತು ಸಿಬ್ಬಂದಿ ವರ್ಗ ಅಂದರೆ ಟಾಸ್ಕ್ ಫೋರ್ಸ್ ಸಿಬ್ಬಂದಿಗಳನ್ನು ಎಲ್ಲರನ್ನು ಕೂಡ ತಿತ್ತಿಮತ್ತಿ ಮಾಯಮುಡಿ ಈ ಭಾಗದಲ್ಲಿರುವಂಥ ಆನೆಗಳನ್ನು ಕಾಡಿಗಟ್ಟುವಂಥ ಒಂದು ಯೋಜನೆಯನ್ನು ಏನು ನಾವು ಕಾರ್ಯಾಚರಣೆಯನ್ನು ಆರಂಭಿಸಿದ್ದೀವಿ. ಅದಕ್ಕೆ ಇವರೆಲ್ಲ ಕೂಡ ಬೆಂಬಲ ಕೊಡುವಂಥದ್ದಕ್ಕೆ ಸೂಚಿಸಿದ್ದೀವಿ. ಇವತ್ತಿಂದ ಪ್ರಾರಂಭ ಆಗ್ತದೆ. ನಿನ್ನೆ ಸಾಯಂಕಾಲ ಅಷ್ಟೊತ್ತಿಗೆ 1 ದಂಡು 8 ಆನೆಗಳನ್ನು ಕಾಡಿಗೆ ಕಟ್ಟುವಂಥ ಕೆಲಸವನ್ನು ಯಶಸ್ಸಾಗಿ ಅರಣ್ಯ ಇಲಾಖೆಯವರು ಮಾಡಿದ್ದಾರೆ. ಇನ್ನು 2 ಗುಂಪು ಆನೆಗಳನ್ನು ಆ ಭಾಗದಲ್ಲಿರುವಂಥನ್ನು ಕಾಡಿಗಟ್ಟುವಂಥ ಕೆಲಸವನ್ನು ಮಾಡ್ತೀವಿ. ಈ ಭಾಗಕ್ಕೆ ಈಗಿನ ಪರಿಸ್ಥಿತಿಯನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ನಾವು ಬ್ಯಾರಿಕೇಡ್ ಆಗಲಿ, ಎಲಿಫೆಂಟ್ ರೆಂಚ್ ಆಗಲಿ ಮತ್ತು ಇದನ್ನು ಅಳವಡಿಸ್ಲಿಕ್ಕೆ ಸಮಯ ಆಗ್ತದೆ. ಇರೋದಂತೂ ಇದೆ, ಇನ್ನು ಮುಂದಕ್ಕೆ ಅಳವಡಿಸೋದಕ್ಕೆ ಕೂಡ ಸಮಯ ಆಗ್ತದೆ. ಅದರಿಂದ ಜನರನ್ನೇ ಬೆಳಕೆ ಮಾಡಿಕೊಂಡು ಅಂದರೆ ಈ ಟಾಸ್ಕ್ ಫೋರ್ಸ್ನವರೇ ಅಲ್ಲಿ ಕಾವಲು ಕಾಯುವಂತೆ ಮಾಡಿ ಆನೆಗಳನ್ನ ಅಲ್ಲೇ ಉಳಿಸುವಂತೆ. ಯಾಕಂದರೆ ಈ ಕ್ವಾರ್ಟ್ರು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ವರೆಗೂ ಇರುವಂಥ ಈ 3 ತಿಂಗಳಲ್ಲಿ ಆನೆಗಳಿಗೆ ಭಾಳ ಅನುಕೂಲಕರವಾದಂಥ ಆಹಾರ, ಹಲಸಿನ ಹಣ್ಣು ಇದೆಲ್ಲ ಕೂಡ ತೋಟಗಳಲ್ಲಿ ಸಿಕ್ಕೋದ್ರಿಂದ ಅವ್ರು ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾಯಿದೆ. ಅದಕ್ಕೆ ಈ ಸಂದರ್ಭದಲ್ಲಿ ಅವ್ರನ್ನ ಅಟ್ಟುವಂಥ ಕೆಲಸವನ್ನು ಮಾಡಬೇಕು. ಇದು ಪೈಲಟ್ ಪ್ರಾಜೆಕ್ಟಾಗಿ ಅಲ್ಲಿ ಮಾಡಿದ್ದೇವೆ. ನಂತರ ಈ ಸಿದ್ದಾಪುರ, ಕರಡಿಗೋಡು ಈ ಭಾಗದಲ್ಲಿರುವಂಥ ಎಲ್ಲ ಆನೆಗಳನ್ನು ಕಾಡಿಗೆ ಕಳಿಸುವಂಥದ್ದನ್ನು ಕೆಲಸವನ್ನು ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೀವಿ. ನಿನ್ನೆಯಿಂದ ಪ್ರಾರಂಭವಾಗಿದೆ. ಇವತ್ತು ನಾಳೆ ಈ ರೀತಿಯಾಗಿ ನಡೀತಾ ಅದು ಯಾವ ಥರ ಮುಂದಕ್ಕೆ ಆಗ್ತದೆ ಅಂತ ಹೇಳುವಂಥ ಮಾಹಿತಿಯನ್ನು ಕೂಡ ತಮಗೆ ನಾನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಇದೆರಡು ಮುಖ್ಯವಾದಂಥ ವಿಷಯಗಳನ್ನು ತಮಗೆ ಹೇಳಲಿಕ್ಕೆ ಮತ್ತು ಭಾಳಷ್ಟು ದಿವಸಗಳ ನಂತರ ಮಾತಾಡ್ತಾಯಿದ್ದೀವಿ. ಅದಕ್ಕೆ ತಮ್ಮನ್ನೆಲ್ಲ ಕರೆದಿದ್ದೀನಿ. ಅಲ್ಲ, ಟ್ರೈಬಲ್ ಹೌಸಿಂಗಿಗೆ 1590 ಫಲಾನುಭವಿಗಳನ್ನು ಗುರುತಿಸಿದ್ದೀವಿ ನಾವು. ಇವರೆಲ್ಲ ಲೈನ್ಮನ್ನಲ್ಲಿರೋರು. ಯಾರು ಫಾರೆಸ್ಟ್ ರೈಟ್ ಆ್ಯಕ್ಟ್ ಕೆಳಗಡೆ ಕೇಳ್ತಾ ಇಲ್ವೋ, ಲೈನ್ ಮನೇಲಿ ವಾಸ ಇದ್ದಾರೋ ಅವರನ್ನು ಗುರುತಿಸಿರುವಂಥದ್ದು. 1590 ಜನರಿಗೂ ಕೂಡ ನಿವೇಶನವನ್ನು ಕೊಡಲಿಕ್ಕೆ ಭೂಮಿಯನ್ನು ಗುರುತಿಸಿದ್ದೀವಿ. ಆದರೆ ಅರಣ್ಯ ಇಲಾಖೆಯ ಅವ್ರದ್ದು ಸ್ವಲ್ಪ ಆಕ್ಷೇಪಣೆ ಇದೆ, ಒಂದು 20 ಎಕರೆಗೆ. ಅದರಿಂದ 1590 ಕೊಡಲಿಲ್ಲ ಅಂದರೂ ಕೂಡ 1000ಕ್ಕಿಂತ ಹೆಚ್ಚಂತೂ ನಾವು ದಾಟ್ತೀವಿ. ಅರಣ್ಯ ಇಲಾಖೆಯವರನ್ನು ನಾವು ಅವರ ಆಕ್ಷೇಪಣೆಯನ್ನು ನಾವು ತೆಗೆದುಹಾಕೋಕ್ಕೆ ಆದರೆ ಕಾನೂನಿನಲ್ಲಿ 1590 ಜನಕ್ಕೂ ಕೊಡುವಂಥ ಕೆಲಸವನ್ನು 1590 ಫ್ಯಾಮಿಲೀಸ್ನ ಗುರುತಿಸಿ. ಆಮೇಲೆ ಇದರಲ್ಲಿ ಈಗ ನಾವು ಗ್ರಾಮ ಸಭೆಗೆ ಕಳಿಸ್ತೀವಿ. ಗ್ರಾಮ ಸಭೆಯಲ್ಲಿ ಕಳಿಸಿದಾಗ ಅಲ್ಲಿ ಯಾವ್ದಾದ್ರು ಓವರ್ಲ್ಯಾಪಿಂಗ್ ಇದ್ದರೆ ಅದನ್ನು ಕಮ್ಮಿ ಆಗುವಂಥ ಸಾಧ್ಯತೆ ಇದೆ. ಆದರೂ 1500 ಗುರುತಿಸಿರುವಂಥ ಲೈನ್ ಮನೆಯಲ್ಲಿರುವಂಥ ಬುಡಕಟ್ಟು ಜನಾಂಗ ಆದಿವಾಸಿಗಳಿಗೆ ಅದು ಆದಿವಾಸಿಗಳಿಗೆ ಏನು ಫಲಾನುಭವಿಗಳನ್ನ ಗುರುತಿಸಿದ್ದೀವಿ. ಇದು ವೈಜ್ಞಾನಿಕವಾಗಿ ತಯಾರಾಗಿರುವಂಥ ಪಟ್ಟಿ ಇದೆ. ಇವರಿಗೆ ಬೇಕಾಗಿರುವಂಥ ಭೂಮಿ ಕೂಡ ಇದೆ. ಇದೆಲ್ಲವೂ ITDP ಇಲಾಖೆಗೆ ಅಂದರೆ ST ಇಲಾಖೆಗೆ ಹಸ್ತಾಂತರ ಆಗೋಗಿದೆ. ಅವರ ಹೆಸರಲ್ಲಿ 61 ಎಕರೆ ಜಾಗ ಇದೆ. ಈ ಜಾಗದಲ್ಲಿ ಅವ್ರಿಗೆ ಮಾಡುವಂಥದ್ದು ಒಂದು ಭಾಳ ಮುಂದುವರೆದು ಬಂದಿದೆ. ಈಗ ನಾವು ಕಳೆದ 2 ತಿಂಗಳಿಂದ ಪ್ರಯತ್ನವನ್ನು ಪಟ್ಟು ಎಲ್ಲ ಬೇರೆ ಜನಾಂಗಗಳು ಪಂಚಾಯತಿ ವಾರ್ಡ್ನಲ್ಲಿ ಗುರುತಿಸ್ಕೊಂಡಿರೋರು ಇದ್ದಾರಲ್ಲ, ಪರಿಶಿಷ್ಟ ಜಾತಿಯವರಿದ್ದಾರೆ. ಅವರು ನಿವೇಶನ ರೈತರು ಹೋರಾಟ ಮಾಡ್ತಾಯಿದ್ದಾರೆ. ಮೊನ್ನೆ ಅಮ್ಮತ್ತಿನಲ್ಲಿ ಅವ್ರು ಕೂತಿದ್ರು. ಅವ್ರಿಗೆ ಮತ್ತು ಬೈಗೌಡ್ನಲ್ಲಿ ಹೋಗಿ ಸೇರಿಕೊಂಡಿದ್ರು. ಅವ್ರಿಗೆಲ್ಲರೂ ಕೂಡ ಭೂಮಿಯನ್ನು ಗುರುತಿಸುವಂಥ ಕೆಲಸವನ್ನು ನಿನ್ನೆ ಮಾಡಿದ್ದೀವಿ. ಅದು ಕೂಡ ಗ್ರಾಮ ಸಭೆಯಲ್ಲಿ ಈಗ ಅವ್ರೇನಾಗಿದೆ, ಅವ್ರು ಯಾರೂ ನೋಂದಣಿಯನ್ನಾಗಿಲ್ಲ ಪಂಚಾಯತಿನಲ್ಲಿ. ಈಗ ಪಂಚಾಯತಿ ವಾರ ನಮ್ಗೆ ಬರುವಂಥ ಪಟ್ಟಿಗಳನ್ನು ಗ್ರಾಮ ಸಭೆಯಲ್ಲಿ ನಾವು ಗುರುತಿಸಿ ಅವ್ರನ್ನ ಫಲಾನುಭವಿಗಳಂತ ಆಯ್ಕೆ ಮಾಡ್ಬೋದು. ಫಲಾನುಭವಿಗಳಂತ ಆಯ್ಕೆ ಮಾಡಿದ ನಂತರನೇ ನಾವು ಹಕ್ಕುಪತ್ರ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಇವರೆಲ್ಲ ನೋಂದಣಿಯನ್ನು ಕೂಡ ಮಾಡ್ಕೋಬೇಕು ಅಂತ ತಮ್ಮ ಮೂಲಕ ಅವ್ರಿಗೆ ರಿಕ್ವೆಸ್ಟ್ ಮೊನ್ನೆ ಬಂದವರಿಗೆಲ್ಲ ನಾನು ಅವ್ರಿಗೆ ಮನವಿ ಮಾಡಿದ್ದೀನಿ. ದಯವಿಟ್ಟು ನೋಂದಣಿ ಮಾಡ್ಕೊಂಬಿಡಿ ನೀವು ಪಂಚಾಯತಿ ವಾರು. ಈ ಪಂಚಾಯತಿ ಇಲ್ಲ ಅಂದರೆ ಇನ್ನೊಂದು ಪಂಚಾಯತ್ನಲ್ಲಿ ಜಾಗ ಎಲ್ಲಿದೆ ಅಲ್ಲಿ ನಿವೇಶನ ಕೊಡ್ತೀವಿ, ಅದನ್ನು ಮಾಡಿ ಅಂತ. ಮತ್ತು ಸೈಟ್ಗಳ ಇದು ರಾಜೀವ್ ಗಾಂಧಿ
ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಪ್ರಕಾರ 2030 2030 ನಿವೇಶನವನ್ನು ಕೊಡುವಂಥ ಕೆಲಸ. ಇಲ್ಲ ಇಲ್ಲ, ಸೈಟ್ ಮಾತ್ರ ಸೈಟ್ಗೆ ಹಕ್ಕುಪತ್ರ. ಅದೇ ಈಗ ಬೇಡಿಕೆಗಳು ಭಾಳ ಹೆಚ್ಚಿದೆ. ಆದರೂ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ ಈಗ. ಇದು ದಿಸ್ ಇಸ್ ಒಂದು ಡ್ರೈವ್, ಎಷ್ಟಾಗುತ್ತೋ ಅಷ್ಟು ಮಾಡಬೇಕು ಅಂತ ಹೇಳುವಂಥದ್ದು ನನ್ನ ಈಗ ಎಲ್ಲರಿಗೂ ಕೊಡಬೇಕಂದ್ರೆ ನಿನ್ನೆ ನಾವು ಲೆಕ್ಕ ಹಾಕಿದ್ವಿ 110 ಎಕರೆ ಜಾಗ. ಇದು ಆದಿವಾಸಿಗಳಿಗೆ ಬಿಟ್ಟು ನಾನು ಹೇಳ್ತಾ ಇರೋದು. ಬೇರೆ ಜನಾಂಗಕ್ಕೆಲ್ಲ ಕೊಡಬೇಕಂದ್ರೆ 110 ಎಕರೆ ಜಾಗ ಬೇಕು. 110 ಎಕರೆ ಜಾಗವನ್ನು ಇವತ್ತು ನಾವು ವಿರಾಜಪೇಟೆ ಕ್ಷೇತ್ರದಲ್ಲಿ ಗುರುಸ್ಲಿಕ್ಕೆ ಅಸಾಧ್ಯ. ಅದರಿಂದ ಸೈಟ್ಗಳು 20-30 ಸೈಟು 40 ಸೈಟ್ 1 ಎಕರೆನಲ್ಲಿ ಮಾಡಿದಂದ್ರೂ ಕೂಡ ಅಷ್ಟು ಜನರ ನಿವೇಶನ ರೈತರ ಪಟ್ಟಿ ಇದೆ. ಸೊ ಅದರಿಂದ ಎಷ್ಟಾಗುತ್ತೆ ಅಷ್ಟು ಈಗ ಆಗಿಲ್ಲ. ಕಳೆದ 4-5 ವರ್ಷಗಳಿಂದಂತೂ ಖಂಡಿತವಾಗಿ ಒಂದು ನಿವೇಶನ ರೈತರಿಗೆ ಹೊಸದಾಗಿ ಕೊಡಲಿಕ್ಕೆ ನಮಗೂ ಆಗಲಿಲ್ಲ. ಅದಕ್ಕೆ ಇದನ್ನು ಒಂದು ಅಭಿಯಾನವಾಗಿ ಮಾಡ್ತೀವಿ. ಈಗ ಸರ್ಕಾರಿ ಜಾಗದಲ್ಲಿ ಮನೆಗಳು ಶೆಡ್ಗಳು ಕಟ್ಕೊಂಡಿರುವಂಥವ್ರನ್ನ ಗುರುತಿಸಿ 94C ಕೆಳಗಡೆ ಕೊಡಬೇಕಾಗಿತ್ತು ಹಕ್ಕುಪತ್ರಗಳು. ಅದು ಈಗಾಗಲೇ ಆಗೋಗಿದೆ, ಸಮಯ ಕೂಡ ಮುಗಿದಿದೆ. ಆ ನಿಗದಿ ಆಗಿರುವಂಥ ಸಮಯ ಮುಗಿದಿರೋದ್ರಿಂದ 94C ಕೆಳಗಡೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ರಾಜ್ಯ ಮಟ್ಟದಲ್ಲಿ ಆ ತೀರ್ಮಾನ ಸರ್ಕಾರ ತಗೊಳ್ಳಿಕ್ಕೆ ನಾವು ಮನವಿ ಮಾಡಿದ್ವಿ. ಅದೇನು ಮಾಡ್ತಾರೋ ಗೊತ್ತಿಲ್ಲ, ಅದು ರಾಜ್ಯ ಮಟ್ಟದಲ್ಲಿ ನೀತಿಯನ್ನು ರೂಪಿಸಬೇಕು. ಆದರೆ ಅಲ್ಲಿರುವಂಥವ್ರು ಸರ್ಕಾರಿ ಜಾಗದಲ್ಲಿ ಇರುವಂಥವ್ರು ಕೂಡ ಕಂದಾಯ ಕಟ್ಟಿದವ್ರು ತಾವು ಹೇಳಿದಾಗೆ ಅವ್ರಿಗೆ ಗ್ರಾಮ ಸಭೆ ಮೂಲಕ ಅವ್ರನ್ನ ಫಲಾನುಭವಿಗಳಿಗೆ ಗುರುತಿಸಿ ಮಾಡ್ಬೋದು ಅಂತ ಹೇಳೋದು ಕೂಡ ನಿನ್ನೆ ಚರ್ಚೆ ಮಾಡಿದ್ದೀವಿ. ಅದು ಯಾವ ತೀರ್ಮಾನವೂ ಆಗಿಲ್ಲ. ಆದರೆ ಅವ್ರಿಗೂ ಕೂಡ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಸರ್, ಈ ಕಾಡನ್ನೇ ತೋಟಕ್ಕೆ ಓಡಿಸ್ತಾರೆ, ಬಟ್ ಅದು ಅರಣ್ಯಕ್ಕೆ ಕಾಡನೆ ಮತ್ತೆ ಮರಳಿ ತೋಟಗಳಿಗೆ ಬರ್ತದೆ ಸರ್. ಸೈಂಟಿಫಿಕ್ ಆಗಿ ಯೋಜನೆಗಳು ನೀವು ಈಗಾಗಲೇ ಕಾರಿಡಾರ್ ಅದು ಮಾಡಿರೋದು, ಬ್ಯಾರಿಕೇಡ್, ಬಟ್ ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಇಂಪ್ಲಿಮೆಂಟೇಷನ್ ಏನೋ ರಾಂಗ್ ಆಗ್ತಿದೆಯಾ? ಅಲ್ಲ, ಅಧಿಕಾರಿಗಳೀಗ 2 ವಿಚಾರ ಇದೆ. ಈಗ ನಿನ್ನೆ ನಾವು ಚರ್ಚೆ ಮಾಡಿದಾಗೆ ಈಗ 1 ಆನೆಗಳು, 2 ಹುಲಿ ವಿಚಾರದಲ್ಲಿ ಕೂಡ ನಾವು ಒಂದು ಟಾಸ್ಕ್ ಫೋರ್ಸ್ ಇದೆ. ಆ ಟಾಸ್ಕ್ ಫೋರ್ಸು 2 ಕೂಡ ಆನೆಗಿರುವಂಥ ಒಂದು ಟಾಸ್ಕ್ ಫೋರ್ಸ್ನ ಹುಲಿ ಕಾರ್ಯಾಚರಣೆ. ಈಗ ನಾನು ಬಂದ ಮೇಲೆ 4 ಹುಲಿಗಳನ್ನು ಹಿಡಿಬೇಕು ಅಂತೇಳಿ ನಾವು ಗುರುತಿಸಿದ್ವಿ. ಈಗ ನಮ್ಮ ಮೇಲೆ ಹರಿಹರ, ಉದಕೇರಿ, ನಮ್ಮಿರೋ ಭಾಗದಲ್ಲಿ ಐಸೊಳ್ಳೂರು, ಇಲ್ಲೆಲ್ಲ ಇರುವಂಥ ಹುಲಿಗಳು 4 ಹುಲಿಗಳನ್ನ ನಾವು ಗುರುತಿಸಿದ್ವಿ. ಇದೆಲ್ಲ ಕೂಡ ಬ್ರಹ್ಮಗಿರಿ ವೈಲ್ಡ್ ಲೈಫ್ ಸ್ಯಾಂಚುರಿಯಿಂದ ಬರುವಂಥದ್ದು ಇದೆ ಹುಲಿಗಳು. ಈ 4 ಹುಲಿಗಳಿಗೂ ಕೂಡ ಪರ್ಮಿಷನ್ ಇದೆ, ಆದರೆ ಅವ್ರಿಗೆ ಹಿಡಿಲಿಕ್ಕಾಗಲಿಲ್ಲ. ನಿನ್ನೆ ಅದು ಭಾಳ ಸುದೀರ್ಘವಾಗಿ ಚರ್ಚೆ ಆಗಿದೆ. ಅಲ್ಲಿ ಒಂದು ಕ್ಯಾಟಲ್ ಕಿಲ್ ಆದಾಗ ಅಥವಾ ಯಾವ್ದಾರು ಒಂದು ಪ್ರಾಣಿಯನ್ನು ಹುಲಿ ಹಿಡಿದಂಥ ಸಂದರ್ಭದಲ್ಲಿ ಒಂದು ಜನರಲ್ಲಿ ಹೋಗಬಾರ್ದು, ಪಕ್ಕಕ್ಕೆ ಜನರು ಹೋಗಿದ ತಕ್ಷಣ ಅದು ಮತ್ತೆ ಬರೋದಿಲ್ಲ. 2ನೇದು ಅರಣ್ಯ ಇಲಾಖೆಯವರು ತಕ್ಷಣ ಅಲ್ಲಿ ಮಚಾನ್ ಕಟ್ಟಿ ಡಾಕ್ಟರ್ನ ತೊಗೊಂಬಂದು ಎಲ್ಲರನ್ನು ಮಾಡಿ ಬರೋ ಮರುದಿನಕ್ಕೆ ಮತ್ತೆ ಹುಲಿ ಬರೋ ಅಷ್ಟೆಲ್ಲ ಅವ್ರು ತಯಾರಿ ಮಾಡ್ಕೊತಾ ಇಲ್ಲ. ಅವ್ರು ಹುಲಿ ಬಂದು ಮತ್ತೆ ಹೊಟ್ಟೋಗುತ್ತೆ, ಜನರು ಬಂದರು ಅಂತೇಳಿ ಹೋಗಿದ್ಮೇಲೆ ಮತ್ತೆ ಕಾಡಿಗೆ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಈಗ ನಿನ್ನೆ ಕೂಡ ನಮಗೆ ಹುಲಿ ಹೆಜ್ಜೆಗಳು ಆ ಭಾಗದಲ್ಲಿ ಕಾಣ್ತಾ ಇದೆ. ನಿನ್ನೆ ಕೂಡ ಸಿಕ್ಕಿದೆ, ಮೊನ್ನೆ ಅದನ್ನು ಒಪ್ಕೋತಾ ಇದ್ದಾರೆ ಅರಣ್ಯ ಇಲಾಖೆಯವರು. ಅದರಿಂದ ಅವ್ರಿಗೆ ಎಲ್ಲೋ ಒಂದು ಕಡೆ ಈ ನಿನ್ನೆ ನಡೆದಂಥ ಸಭೆಯಲ್ಲಿ ಕೊಟ್ಟಂಥ ನಿರ್ದೇಶನಗಳ ಕೊರತೆ ಇತ್ತೇನೋ ಅನಿಸ್ತಾ ಇತ್ತು ನನಗೆ. ಯಾಕಂದರೆ ಖಂಡಿತವಾಗಿ ಇವತ್ತು ನಾವು ಎದುರಿಸ್ತಾ ಇರುವಂಥ 2 ಸಮಸ್ಯೆನ ಬಗೆಹರಿಸಲಿಕ್ಕೆ ಅರಣ್ಯ ಇಲಾಖೆಯವ್ರ ಮೇಲೇ ಇರುವಂಥ ಜವಾಬ್ದಾರಿ, ಬೇರೆ ಯಾರೂ ಇದಕ್ಕೆ ಕಾರಣಕರ್ತರಲ್ಲ. ಮತ್ತು ಇದು ನಿನ್ನೆ ಮೊನ್ನೆ ಆಗಿಲ್ಲ, 20-25 ವರ್ಷಗಳಿಂದ ನಡೆದಿರುವಂಥದ್ದು. ನಾವೆಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಕಾರಣಕರ್ತರು ಅಂತ ಹೇಳಿದ್ರು ತಪ್ಪಾಗಲ್ಲ. ಆದರೆ ಇದನ್ನು ಬಗೆಹರಿಸಲಿಕ್ಕೆ ಅರಣ್ಯ ಇಲಾಖೆಯವರು ಸೂಕ್ತವಾದಂಥ ಕೆಲಸವನ್ನು ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಸರಿಯಿದೆ. ಎಲ್ಲ ಡೆಲ್ಲಿಗೆ ಹೋಗಿದ್ದಾರೆ ಅವರು, ನನಗೆ ಗೊತ್ತಿಲ್ಲ ಡೆಲ್ಲಿನಲ್ಲಿ ಏನಾಗಿದೆ ಅಂತ. ಆದರೆ ಕೆಲವು ನಿನ್ನೆ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಅವರ ನಿಲುವನ್ನು ಹೇಳಿದ್ದಾರೆ. ಮತ್ತು ನಾನು ಮೊದಲು ಕೂಡ ಹೇಳಿದ್ದೀನಿ, ಶಾಸಕಾಂಗ ಪಕ್ಷದಲ್ಲಿ ಶಾಸಕಾಂಗ ಪಕ್ಷದ ನಾಯಕರ ನಾಯಕೆ ಆಗ್ತದೆ, ಹೈಕಮಾಂಡು ಕೂಡ ಅದರಲ್ಲಿ ತಮ್ಮದೇ ಆದಂಥ ಪ್ರಭಾವವನ್ನು ಬೀರ್ತದೆ. ಇದು ನಮ್ಮಲ್ಲಿ ಇರುವಂಥ ಒಂದು ಪ್ರಕ್ರಿಯೆ. ಈ ಪಕ್ಷದ ಸಭೆಯಲ್ಲಿ ಈಗಾಗಲೇ ಮಾನ್ಯ ಸಿದ್ದರಾಮಯ್ಯನವ್ರನ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದೆ. ಏನೇ ಬದಲಾವಣೆ ಆಗಬೇಕಂದ್ರೂ ಅಲ್ಲಿ ಪಕ್ಷದ ಒಳಗಡೆ ಮತ್ತು ಶಾಸಕಾಂಗ ಪಕ್ಷ ಮತ್ತು ಹೈಕಮಾಂಡ್ ತೀರ್ಮಾನವನ್ನು ಮಾಡಬೇಕು. ಇವತ್ತು ಸರ್ಕಾರ ಭಾಳ ಚೆನ್ನಾಗಿ ನಡೀತಾ ಇದೆ. ಸರ್ಕಾರದಲ್ಲಿ ಯಾವುದೇ ಕೆಲವು ಆಡಳಿತದಲ್ಲಿರುವಂಥದ್ದು ಬಿಟ್ಟರೆ ಭಾಳ ಚೆನ್ನಾಗಿ ನಮ್ಮ ಗ್ಯಾರಂಟಿ ಯೋಜನೆಗಳಿರ್ಬೋದು, ಬೇರೆ ಯೋಜನೆಗಳಿರ್ಬೋದು, ಇದನ್ನೆಲ್ಲ ಅನುಷ್ಠಾನಕ್ಕೆ ತಂದು ಕಳೆದ 1 ವರ್ಷದಿಂದ ಭಾಳ ಚೆನ್ನಾಗಿ ಸರ್ಕಾರ ಅಂತೂ ನಡ್ಕೊಂಡು ಬರ್ತಾ ಇದೆ. ಅದರಿಂದ ಯಾವುದೇ ಸಮಸ್ಯೆ ಇಲ್ಲ. ಜನರು ಯಾರು ಬದಲಾವಣೆಯನ್ನು ಕೇಳ್ತಾ ಇಲ್ಲ. 1-2 ಶಾಸಕರು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಲಿಕ್ಕೆ ಭಾಳ ಉತ್ಸುಕರಾಗಿ ಮಾತಾಡ್ತಾ ಇದ್ದಾರೆ. ಅದು ಹೈಕಮಾಂಡ್ನವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ರೀತಿಯಾದಂಥ ಮಾತುಗಳು ತಾವು ಹೇಳಬಾರ್ದು ಅಂತ ಕೂಡ ಹೇಳಿದ್ದಾರೆ. ಇದರಿಂದ ಪಕ್ಷದ ಒಳಗಡೆ ತೀರ್ಮಾನಗಳಾಗಬೇಕೇ ಹೊರತು, ಮತ್ತು ಈಗ ಮುಖ್ಯಮಂತ್ರಿಗಳಿದ್ದಾರೆ, ಅದರಿಂದ ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅಂತ ಹೇಳೋದು ತಪ್ಪಲ್ಲ. ಸರ್ಫೇಸಿ ಆ್ಯಕ್ಟನ್ನು ಅನುಷ್ಠಾನಕ್ಕೆ ಬರುತ್ತೆ ಅಂತೇಳಿ ತೀರ್ಮಾನ
ನ್ಯಾಯಾಲಯದಲ್ಲಿ ಆಗಿರೋದು. ಆಸ್ ಫಾರ್ ಆಸ್ ಸರ್ಫೇಸಿ ಆ್ಯಕ್ಟ್ ಅಪ್ಲಿಕಬಿಲಿಟಿ ಟು ಪ್ಲಾಂಟೇಷನ್ ಲ್ಯಾಂಡ್ ಇಸ್ ಕನ್ಸರ್ನ್, ಅದನ್ನು ಕೋರ್ಟ್ ಹೇಳಿದ್ದಾರೆ ಇಟ್ ಈಸ್ ಅಪ್ಲಿಕಬಲ್. ಅದರಿಂದ ಯಾರು ಬ್ಯಾಂಕ್ಗಳಲ್ಲಿ ಸಾಲವನ್ನು ಪಡ್ಕೊಂಡಿದ್ದಾರೆ ಮರುಪಾವತಿ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಅದಕ್ಕೆ ಕಾನೂನು ಪ್ರಕಾರ ಅವ್ರಿಗೆ ಬ್ಯಾಂಕ್ಗಳು ಕ್ರಮ ಜರುಗಿಸ್ತಾ ಇದ್ದಾರೆ. ಸರ್ಕಾರದ್ದೇನು ಪಾತ್ರ ಇಲ್ಲ. ಸರ್ಫೇಸಿ ಆ್ಯಕ್ಟ್ ಸರ್ಕಾರ ಏನು ಅದನ್ನು ಜಾರಿಗೆ ತಂದಿಲ್ಲ. ಸರ್ಫೇಸಿ ಆ್ಯಕ್ಟ್ ಇದೆ. ಸರ್ಫೇಸಿ ಆ್ಯಕ್ಟ್ ಇವತ್ತು ಪ್ಲಾಂಟೇಷನ್ ಅಗ್ರಿಕಲ್ಚರಲ್ ಲ್ಯಾಂಡ್ಸ್ಗೆ ಬರೋದಿಲ್ಲ, ಪ್ಲಾಂಟೇಷನ್ ಲ್ಯಾಂಡ್ಸ್ಗೆ ಆಗುತ್ತೆ ಅಂತೇಳಿ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಅದಕ್ಕೂ ಸಾಧಕ ಬಾಧಕಗಳಿರ್ತದಲ್ಲ, ಒಂದನ್ನು ಉಳಿಸ್ಕೊಂಡು ಹೋಗಿ ಬೇರೆ ಕಳ್ಕೊಳ್ಬೋದು. ಈಗ ಇದು ವಾಣಿಜ್ಯ ಪ್ಲಾಂಟೇಷನ್ ಜೊತೆ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟಲ್ಲಿರೋದು, ಕಂದಾಯ ಕಾನೂನಲ್ಲ. ಲ್ಯಾಂಡ್ ರಿಫಾರ್ಮ್ಸ್ನಲ್ಲಿ ಅಡಿಕೆ, ರಬ್ಬರು ಮತ್ತು ಕಾಫಿ ಇವೆಲ್ಲ ಪ್ಲಾಂಟೇಷನ್ ಕ್ರಾಪ್ಸ್ ಅಂತ ಗುರುತಿಸ್ತಾರೆ. ಅದರಿಂದ ತಂದೆ ಆದಂಥ ಲಾಭ ಇದೆ. ಮೊದಲು 79AB ಅಪ್ಲೈ ಆಗ್ತಾ ಇರಲಿಲ್ಲ, ಯಾರು ಬೇಕಾದ್ರೆ ಕೊಂಡ್ಕೊಂಡು ದೊಡ್ಡ ದೊಡ್ಡ ಕಂಪನಿಗಳು ಕೊಂಡ್ಕೊಂಡಿದ್ದಾರೆ ಅದರ ಆಧಾರದ ಮೇಲೆ. ಈಗ ಪ್ಲಾಂಟೇಷನ್ನಿಂದ ಬಿಡಿ ಅಂತ ಹೇಳೋದಕ್ಕಾಗೋದಿಲ್ಲ, ಇಟ್ಸ್ ಎ ಪ್ಲಾಂಟೇಷನ್ ಕ್ರಾಪ್. ಆದರೆ ಅದರಿಂದ ಸಾಲದ ಮರುಪಾವತಿಗೆ ಏನು ಕ್ರಮ ಜರುಗಿಸಬೇಕು, ಬ್ಯಾಂಕ್ಗಳ ಮೇಲೆ ಏನಾಗಬೇಕು ಅದು ಬೇರೆ ವಿಚಾರ. ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದೀನಿ, ಜಿಲ್ಲಾಧಿಕಾರಿಗಳಿಂದ ಕಂದಾಯ ಇಲಾಖೆಯವ್ರಿಗೂ ಕೊಟ್ಟಿದ್ದೀನಿ. ಕಳೆದ ಅಧಿವೇಶನದಲ್ಲಿ ಅದನ್ನು ತನ್ನಿ ಅಂತ ಕೂಡ ಮನವಿಯನ್ನು ಮಾಡಿದ್ದೀನಿ. ಈ ಬಾರಿ ಕೂಡ ತನ್ನಿ ಅಂತೇಳಿ ನಾನು ಕಂದಾಯ ಸಚಿವರಿಗೆ ಮನವಿಯನ್ನು ಮಾಡಿದ್ದೀನಿ. ಭಾಳ ಅತ್ಯವಶ್ಯಕವಾದಂಥ ಒಂದು ತಿದ್ದುಪಡಿ ಅದು. ಅಂದರೆ ಜಮ್ಮ ಬಾಣೆ ಜಾಗಕ್ಕೆ ಕಂದಾಯ ನಿಗದಿಗೆ ಏನು ಈಗಾಗಲೇ ಚಕ್ಕೆರ ಪೂಯ ಕೇಸ್ನಲ್ಲಿ ತೀರ್ಪಾಗಿದೆ. ಅದರ ನಂತರ ಸೆಕ್ಷನ್ 80ಗೆ ಮತ್ತು ಸೆಕ್ಷನ್ 2 ಆಫ್ ದಿ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ಗೆ ತಿದ್ದುಪಡಿ ತಂದಿದ್ದು ನಮ್ಮ ಸರ್ಕಾರ ಇದ್ದಾಗೆ ಅದಕ್ಕೆ ತಿದ್ದುಪಡಿ ತಂದಿದ್ದಂಥದ್ದು. ಆದರೆ ಎಲ್ಲರೂ ಕೂಡ ಅದರಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ, ಅದು ಬೇರೆ ವಿಚಾರ. ಆದರೆ ಅದು ಸರ್ಕಾರ ಆವಾಗ ವೀರಪ್ಪ ಮೊಯ್ಲಿ ಅವರು ಕೇಂದ್ರದಲ್ಲಿ ಕಾನೂನು ಸಚಿವರಾಗಿದ್ದರು. ಅದರಿಂದ ಆ ತಿದ್ದುಪಡಿಯನ್ನು ತಂದು ಭಾಳಷ್ಟು ಅನುಕೂಲ ಆಗಿದೆ. ಈ ತಿದ್ದುಪಡಿ ತಂದರೆ ನಮ್ಮ ಪಟ್ಟೆದಾರರ ವ್ಯವಸ್ಥೆ ಏನಿದೆ ಕಂದಾಯ ನಿಗದಿ ಇದರಲ್ಲಿ ದಾಖಲೆಗಳಲ್ಲಿ ಮತ್ತು ಈ P1 ನಂಬರ್ಸ್ ಏನಿದೆ, ಈ ಕಂದಾಯ ನಿಗದಿ ಏನಿದೆ, ಇದಕ್ಕೆ ಒಂದು ಪರಿಹಾರ ಕಾನೂನಾತ್ಮಕವಾಗಿ ಸಿಗ್ತದೆ. ಅಧಿಕಾರಿಗಳಿಗೆ ಒಂದು